ರಾಜ್ಯದಲ್ಲಿ ಬಹಳಷ್ಟು ವಿಚಾರ ಸದ್ದು ಮಾಡ್ತಾರೆ ಸರ್. ಅದರಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಾರೆ ಸರ್. ಹೇಳೋಷ್ಟು ಎಲ್ಲನೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೀನಿ. ಮತ್ತೆ ಅದ ಹೊರತುಪಡಿಸಿ ಮತ್ತೇನು ಹೇಳೋ ಅಂತದೇನಿಲ್ಲ. ಅಲ್ಲ ಸರ್, ಇದುವರೆಗೂ ಕೇಸ್ ಕೊಟ್ಟಿಲ್ಲ ಅಂತ ಬೇರೆ ಡೆವಲಪ್ಮೆಂಟ್ ಜನಕ್ಕೆ ಒಳ್ಳೇದಾಗೋ ವಿಚಾರ ಏನಾರ ಇದ್ರೆ ಕೇಳಪ್ಪ, ಹೇಳೋಣ. ಡೆವಲಪ್ಮೆಂಟ್ ಗೆ ಗವರ್ನೆನ್ಸ್ ಅಲ್ವಾ? ಸಚಿವರ ಮೇಲೆ ಇಂಥ ಆರೋಪ ಗಂಭೀರವಾದ ವಿಚಾರ ಸರ್ ಅದು. ನೋಡಿ, ಇದು ಮೊದಲಲ್ಲ, ಕಳೆದು ಅಲ್ಲ, ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು, ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂತದ್ದು, ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ, ಕೇಳೋಣ. ಸಿಬಿಐ ತನಿಖೆ ನಿಮ್ ಸ್ಟ್ಯಾಂಡ್ ಅಲ್ಲಿ ನೋಡಿ, ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅವ್ರು ಬಿಟ್ಟಂತ ವಿಚಾರ. ಜೊತೆ ಒಂದು ಅರ್ಧ ಗಂಟೆ ಮಾತಾಡಿದ್ರಿ. ದಿವಸ ಮಾತಾಡ್ತೀನಿ, ದಿವಸ ಮಾತಾಡ್ತೇನೆ. ಬರ್ರಿ ಮುಂದಕ್ಕೆ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಕಪ್ಪು ಚುಕ್ಕೆ. ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ ಅಂತ ಹೇಳಿದ್ರೆ, ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರೋರು. ವಿಧಾನಸಭೆಯಲ್ಲಿ ಎಂತೆಂತ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ್ನ ಮಾಡೋಗಿದ್ದಾರೆ. ಯಾವ್ದಾದ್ರೂ ಒಂದು ನಿರ್ದಿಷ್ಟವಾದಂತಹ ಜನಪರವಾದಂತ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು. ಏನಿಲ್ಲ, ಬಜೆಟ್ ಮಂಜೂರಾತಿ ಮಾಡಬೇಕು, ಇವರೆಲ್ಲ ಮಾತಾಡಿಲ್ವಾ? ಇವರು 2 ದಿವಸ ಮಾತಾಡಿದ್ದಾರೆ, 80 ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ. ಅವರಿಗೆ ಉತ್ತರ ಕೊಡ್ಬೇಕು ಬೇಡ ಮುಖ್ಯಮಂತ್ರಿಗಳು? ಸುಮ್ನೆ ಬಜೆಟ್ ಮಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗದೆ ಹೇಗೆ? ಅದನ್ನ ಅವರು ಬಜೆಟ್ ಮೇಲಿನ ಉತ್ತರಕ್ಕೆ ಇವರು ಅಡ್ಡಿ ಮಾಡ್ಬೇಕು ಅಂತ ಹೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂಷಣ ಅಲ್ಲ, ಯಾರಿಗೂ ಗೌರವ ತರೋದಲ್ಲ. ಇದು ಒಂದು ಕಪ್ಪು ಚುಕ್ಕೆ. ಇದನ್ನು ನಾನು ಕೂಡ ಖಂಡಿಸ್ತೇನೆ. ಸಸ್ಪೆಂಡ್ ಮಾಡಿದ ಕ್ರಮ ಎಷ್ಟು ಸರಿ ಅಂತ ಹೇಳ್ತೀರಾ ಸರ್? ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ, ಇನ್ನು ಮೊದಲೇ ಮಾಡ್ತಾ ಇದ್ದೆ, ಅವ್ರು ಲೇಟ್ ಆಗಿ ಮಾಡಿದ್ದಾರೆ. ಸರ್ಕಾರ ನೋಡ್ರಿ 5 ವರ್ಷ ಇದ್ದೇ ಬೀಳೋ ಪ್ರಶ್ನೆ ಇಲ್ಲ. ನಡೀರಿ, ನಿಮಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಬೆಳಗಾಂನಲ್ಲಿರೋ ಕನ್ನಡಿಗರಿಗೆ ರಕ್ಷಣೆ ಸಿಗುತ್ತೆ ಅಂದ್ರೆ. ಅದರಿಂದ ಒಂದು ಕರ್ನಾಟಕದ ಜನರ ಜೊತೆ ನನ್ನ ವಿಧಿವೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಹಂಚ್ಕೊಳ್ಳಿಕ್ಕೆ ಮಾಡಿದ್ರೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಹಕಾರಿ ಇಲಾಖೆ 2 ಸಂಸ್ಥೆಗಳು ರಿವ್ಯೂ ಮಾಡಿ ಆಮೇಲೆ ರಿಯಾಕ್ಟ್ ಮಾಡಿ ಮಧ್ಯಾಹ್ನ ರಿವ್ಯೂ ಮಾಡ್ತೇನೆ. ರಾಜ್ಯದಲ್ಲಿ ಬಹಳಷ್ಟು ವಿಚಾರ ಸದ್ದು ಮಾಡ್ತಾರೆ ಸರ್. ಅದರಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಾರೆ ಸರ್. ಹೇಳೋಷ್ಟು ಎಲ್ಲನೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೀನಿ. ಮತ್ತೆ ಅದ ಹೊರತುಪಡಿಸಿ ಮತ್ತೇನು ಹೇಳೋ ಅಂತದೇನಿಲ್ಲ. ಅಲ್ಲ ಸರ್, ಇದುವರೆಗೂ ಕೇಸ್ ಕೊಟ್ಟಿಲ್ಲ ಅಂತ ಬೇರೆ ಡೆವಲಪ್ಮೆಂಟ್ ಜನಕ್ಕೆ ಒಳ್ಳೇದಾಗೋ ವಿಚಾರ ಏನಾರ ಇದ್ರೆ ಕೇಳಪ್ಪ, ಹೇಳೋಣ. ಡೆವಲಪ್ಮೆಂಟ್ ಗೆ ಗವರ್ನೆನ್ಸ್ ಅಲ್ವಾ? ಸಚಿವರ ಮೇಲೆ ಇಂಥ ಆರೋಪ ಗಂಭೀರವಾದ ವಿಚಾರ ಸರ್ ಅದು. ನೋಡಿ, ಇದು ಮೊದಲಲ್ಲ, ಕಳೆದು ಅಲ್ಲ, ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು, ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂತದ್ದು, ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ, ಕೇಳೋಣ. ಸಿಬಿಐ ತನಿಖೆ ನಿಮ್ ಸ್ಟ್ಯಾಂಡ್ ಅಲ್ಲಿ ನೋಡಿ, ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅವ್ರು ಬಿಟ್ಟಂತ ವಿಚಾರ. ಜೊತೆ ಒಂದು ಅರ್ಧ ಗಂಟೆ ಮಾತಾಡಿದ್ರಿ. ದಿವಸ ಮಾತಾಡ್ತೀನಿ, ದಿವಸ ಮಾತಾಡ್ತೇನೆ. ಬರ್ರಿ ಮುಂದಕ್ಕೆ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಕಪ್ಪು ಚುಕ್ಕೆ. ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ ಅಂತ ಹೇಳಿದ್ರೆ, ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರೋರು. ವಿಧಾನಸಭೆಯಲ್ಲಿ ಎಂತೆಂತ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ್ನ ಮಾಡೋಗಿದ್ದಾರೆ. ಯಾವ್ದಾದ್ರೂ ಒಂದು ನಿರ್ದಿಷ್ಟವಾದಂತಹ ಜನಪರವಾದಂತ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು. ಏನಿಲ್ಲ, ಬಜೆಟ್ ಮಂಜೂರಾತಿ ಮಾಡಬೇಕು, ಇವರೆಲ್ಲ ಮಾತಾಡಿಲ್ವಾ? ಇವರು 2 ದಿವಸ ಮಾತಾಡಿದ್ದಾರೆ, 80 ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ. ಅವರಿಗೆ ಉತ್ತರ ಕೊಡ್ಬೇಕು ಬೇಡ ಮುಖ್ಯಮಂತ್ರಿಗಳು? ಸುಮ್ನೆ ಬಜೆಟ್ ಮಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗದೆ ಹೇಗೆ? ಅದನ್ನ ಅವರು ಬಜೆಟ್ ಮೇಲಿನ ಉತ್ತರಕ್ಕೆ ಇವರು ಅಡ್ಡಿ ಮಾಡ್ಬೇಕು ಅಂತ ಹೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂಷಣ ಅಲ್ಲ, ಯಾರಿಗೂ ಗೌರವ ತರೋದಲ್ಲ.
ಇದು ಒಂದು ಕಪ್ಪು ಚುಕ್ಕೆ. ಇದನ್ನು ನಾನು ಕೂಡ ಖಂಡಿಸ್ತೇನೆ. ಸಸ್ಪೆಂಡ್ ಮಾಡಿದ ಕ್ರಮ ಎಷ್ಟು ಸರಿ ಅಂತ ಹೇಳ್ತೀರಾ ಸರ್? ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ, ಇನ್ನು ಮೊದಲೇ ಮಾಡ್ತಾ ಇದ್ದೆ, ಅವ್ರು ಲೇಟ್ ಆಗಿ ಮಾಡಿದ್ದಾರೆ. ಸರ್ಕಾರ ನಡೀರಿ. ಹೋಗುತ್ತೆ ಅಂತ ಹಿಂಗ್ ಮಾಡಿದ್ದೀರಾ ಅಂತ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ಕಾರ ನೋಡ್ರಿ 5 ವರ್ಷ ಇದ್ದೇ ಅಂತ ಬೀಳೋ ಪ್ರಶ್ನೆ ಇಲ್ಲ. ನಡೀರಿ. ಅವರೇ ನಿಮ್ಗೆ ಮುಖ್ಯಮಂತ್ರಿನಾ ಸರ್? ಆ? ಅವರೇ ಮುಖ್ಯಮಂತ್ರಿನಾ? ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಕರ್ನಾಟಕ ಬಂದ್ ನಡೀತದೆ ಸರ್. ಬೆಳಗಾಂನಲ್ಲಿರೋ ಕನ್ನಡಿಗರಿಗೆ ರಕ್ಷಣೆ ಸಿಗುತ್ತೆ ಅಂದ್ರೆ ಅದರಿಂದ ಒಂದು ಕರ್ನಾಟಕದ ಜನರ ಜೊತೆ ನಾವು ಇದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ಹಂಚ್ಕೊಳ್ಳಿಕ್ಕೆ ಇದ್ ಮಾಡಿದ್ರೆ ಜನರಿಗೆ ತೊಂದರೆ ಆಗದ ಸರ್, ಕೋಲಾರದಲ್ಲಿ ಸಹಕಾರಿ ಇಲಾಖೆ 2 ಸಂಸ್ಥೆಗಳು ಅದೆಲ್ಲ ರಿವ್ಯೂ ಮಾಡಿ ಆಮೇಲೆ ರಿಯಾಕ್ಟ್ ಆಮೇಲೆ ಮಾತಾಡ್ತೀವಿ. ಮಧ್ಯಾಹ್ನ ರಿವ್ಯೂ ಮಾಡ್ತೇನೆ. ರಿವ್ಯೂ ಮಾಡಿದ್ಮೇಲೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.